ದೇವ್ರ ಮಗಳು ಇಲ್ಲಿ ಏನಿದು ಹಿಂಗಾಗ್ತೈತೆ ಅಂತ ನೋಡ್ತೀವಿ. ತೀರಾ ಧರ್ಮಸ್ಥಳ, ಇನ್ನು 20 ನಿಮಿಷ ಧರ್ಮಸ್ಥಳಕ್ಕೆ ಹೋಗ್ತೀವಿ. ಒಂದು 2 ಕಿಲೋಮೀಟರ್ಸ್ ಏನೋ ಬರೇ ಕ್ಯೂ ಇತ್ತು. ನಾವು ಈಸಿ ಮಾಡ್ಲಿಲ್ದಂಗೆ ಇರ್ತೀನ. ಎಲ್ಲಿ ಬಂದೀವಿ ಅಂದರೆ ದೇವ್ರ ಮನೆ ಗೈಸ್. ಗೈಸ್ ಒಳ್ಳೆ ಮೇಲೆ ಹಚ್ಕೊಳ್ಳೋಣ. ವ್ಲಾಗ್ ಮಾಡ್ತಿದ್ದೀನಿ ಅನ್ನೋದೇ ಮರ್ತು ಹೋಗ್ತಾ ಇದೀವಿ ಗೈಸ್. ನಮ್ಮವರು ನಮ್ಮನ್ನು ನೋಡ್ಕೊಂಬಿಡಿ. ದೇವ್ರ ಮನೆ ಅಲ್ಲಿ, ದೇವ್ರ ಮಗಳು ಇಲ್ಲಿ. ಇರ್ಲಿ ಡಬ್ಬ ಥರ ಇದ್ರು ಓಕೆ ಗೈಸ್. ಇವಾಗ ಇಲ್ಲೊಂದು ರೀಲ್ ಮಾಡೋಣ ಅಂತ ಇದೀವಿ ರೋಡಲ್ಲಿ. ಸಿ ಡ್ರೈವರ್ ಪರ್ಮಿಷನ್ ಕೊಟ್ಟರೆ ಮಾಡ್ತೀವಿ ಗೈಸ್. ಬರೀ ಸ್ನ್ಯಾಪ್ ಹುಚ್ಚು ಗೈಸ್. ಸ್ನ್ಯಾಪ್ ಹಾಕಕ್ಕೆ ಸಾಯ್ತಾಳೆ. ಟ್ಯಾಗ್ ದಟ್ ಸ್ನ್ಯಾಪರ್. ಗೈಸ್ ಏನು ಗೊತ್ತಾ, ನಾವು ಮಿಸ್ ಆಗಿ ಯಾವುದಾದ್ರು ದೇವ್ರ ಅಲ್ಲೆಲ್ಲ ಬ್ಲಾಗ್ ಮಾಡ್ದಲ್ಲ ಗೈಸ್. ದೇವರ ಬಣ್ಕಲ್ನತ್ತ ಇದೆ, ಅಲ್ಲಿಂದ ಮಿಸ್ ಆಗಿ ನಾವು ಯಾವುದೋ ರೋಡಿಗೆ ತೊಗೊಂಡ್ಬಿಟ್ಟಿವಿ. ಅದೇನಾಗಿದೆ ಅಂದರೆ ನಾವು ನೋಡೇ ಇಲ್ಲ. ಈ ಘಾಟ್ ಸೆಕ್ಷನ್ ಬಂದ್ಬಿಟ್ಟು ಅಲ್ಲಿ ನೆಟ್ವರ್ಕ್ ಇಲ್ಲ. ಸೊ ಸುಮ್ಮನೆ ಹಂಗೆ ಬಂದೀವಿ. ಇವಾಗ ನೆಟ್ವರ್ಕ್ ಸಿಕ್ತು ಅಂತ ನೋಡ್ತೀವಿ. ಕಳ್ಸ ನೋಡಿದರೆ ಇಲ್ಲಿಂದ 70 ಕಿಲೋಮೀಟ್ರ್ ತೋರಿಸ್ತೈತೆ, ಅಲ್ಲಿಂದ 40 ಕಿಲೋಮೀಟ್ರ್ ಇದ್ದಿದ್ದು. ಏನಿದು ಹಿಂಗಾಗ್ತೈತೆ ಅಂತ ನೋಡ್ತೀವಿ. ತೀರಾ ಧರ್ಮಸ್ಥಳ, ಇನ್ನು 20 ನಿಮಿಷ ಧರ್ಮಸ್ಥಳಕ್ಕೆ ಹೋಗ್ತೀವಿ. ಮಿಸ್ ಆಗಿ ಹೆಂಗಾಗ್ಬಿಟ್ಟಿದೆ ಅಂದರೆ ಲವ್ ಏನಿಲ್ಲ ಅಷ್ಟೇ. ಇಕ್ಕಿ ಫುಲ್ ಹ್ಯಾಪಿ ಗೈಸ್. ಯಾಕೆ? ಬಿಕಾಸ್ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನೋಡಿ. ಇದಾ ಬಿಸಿಲು ಕುದುರೊಂದು ಅಣ್ಣ ಅಲ್ಲಿ ವಿಡಿಯೋ ಆನ್ ಮಾಡಿ ಲ್ಯಾಗ್ ಆಗುತ್ತೆ. ವಾಪಸ್ ಬರೀ ನನ್ನ ಪ್ರಕಾರ ನೀನು ಇಷ್ಟಪಟ್ಟೆ ತಗೊಂಡಾಗ್ಲೇ ನಮ್ಮಿಬ್ಬರು ಮದುವೆ ಲವ್ ಆಗೋಯ್ತೆ ನಿನ್ ಮೇಲೆ. ಗೈಸ್ ನೋಡಿ ಗೈಸ್ ಎಷ್ಟಿದೆ ಯಪ್ಪ ಕಾರ್ಗಳ ಸಾಲು. ದೇವಸ್ಥಾನದಿಂದ ಮುಂದೆ ಏನು ಇಷ್ಟೊಂದಿದೆ. ಗೈಸ್ ಲಕ್ಷ ದೀಪೋತ್ಸವ ಗೈಸ್ ಧರ್ಮಸ್ಥಳಲ್ಲಿ ನೋಡ್ರಿ ಎಷ್ಟು ಜನ. ಯಪ್ಪ ಇವತ್ತು ಬಂದಿರೋದೇ ಒಂಥರ ಖುಷಿ ಫೀಲಿಂಗ್. ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ ಇರೋದ್ರಿಂದ ಫುಲ್ ಅಂದರೆ ಫುಲ್ ರಶ್ಶು. ಒಂದು 2 ಕಿಲೋಮೀಟರ್ಸ್ ಏನೋ ಬರೇ ಕ್ಯೂ ಇತ್ತು. ನಾವು ಹೋದ್ವಿ ಅಲ್ಲಿ. ಅದರಲ್ಲೂ ಡೈರೆಕ್ಟ್ ದರ್ಶನಕ್ಕೆ ಹೋಗ್ಬೇಕು ಅಂತ ನೋಡಿದ್ವಿ. ಡೈರೆಕ್ಟ್ ದರ್ಶನನೂ ಅಷ್ಟು ರಶ್ ಇತ್ತು. ಸೊ ಅದಕ್ಕೆ ಮತ್ತೆ ಇನ್ನೇನಂತ ಅಂದ್ಬಿಟ್ಟು ಮೇ ಬಿ ಪ್ರಸಾದ ಉಣ್ಣೋದ್ರಲ್ಲಿ ನಮ್ಮ ಅದು ಅಕ್ಕಿ ಮೇಲೆ ನಮ್ಮ ಅಕ್ಷರ ನಮ್ಮ ಇದು ಬರ್ದಿತ್ತು ಅನ್ಸುತ್ತೆ. ಅದಕ್ಕೆ ನಮ್ಮದು ಅಲ್ಲಿ ಅದೃಷ್ಟ ಇತ್ತು ತಿನ್ನೋದು. ಸೊ ಹೋಗಿ ನಮ್ಮ ಅದೃಷ್ಟ ಇತ್ತು ತಿನ್ನೋದು. ಸೊ ಹೋಗಿ ಪ್ರಸಾದ ತಿನ್ಕೊಂಡ್ಬಿಟ್ಟು ಅದಾದಮೇಲೆ ಮತ್ತೆ ದೇವ್ರ ಹತ್ರ ಬಂದು ಬೇಡ್ಕೊಂಡು ಐಸ್ ಕ್ರೀಮ್ ತಿಂದು ಬಂದು ಕುಂತಿದ್ದೀವಿ ಗೈಸ್. 11 ಗಂಟೆಗೆ ಹೋಗಿದ್ದು, 1 ಗಂಟೆಗೆ ಬಂದಿದ್ದೀವಿ. ಈಗ ನೆಕ್ಸ್ಟು ಏನು ಪ್ಲ್ಯಾನ್ ಅಂತಂದರೆ ನಮಗೂ ಗೊತ್ತಿಲ್ಲ. ಇಬ್ಬರು ಮಾಸ್ಟರ್ ಮೈಂಡ್ಸ್ ಇದ್ದಾರೆ, ಅವ್ರು ಪ್ಲ್ಯಾನ್ ಮಾಡಿದ್ದಾರೆ. ಅವರೆಲ್ಲಿ ಕರ್ಕೊಂಡು ಹೋಗ್ತಾರೋ ಅಲ್ಲಿಗೆ ಹೋಗೋದು. ಮುಂದೆ ಎಲ್ಲಿಗೆ ಹೋಗಬೇಕು ನಮಗೂ ಗೊತ್ತಿಲ್ಲ. ಹೋಗ್ತಾ ಹೇಳ್ತೀನಿ, ಯಾಕೆಂದರೆ ನನಗೇನು ಹೇಳಿಲ್ಲ ಗೈಸ್. ಎಲ್ಲ ತಂದು ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಎಲ್ಲ ಸುಳ್ಳು ಅಲ್ಲ ಗೈಸ್. ಇವ್ಳು ನೋಡ್ರಿ ಇಲ್ಲಿ ನಿಜ ಹೇಳು ಲಾವಣ್ಯ ಅವರೇ. ಬಟ್ ಎಲ್ಲರಿಗೂ ಹೆಂಗಾಗ್ತಿದೆ ಅಂದರೆ ಬಂದು ಇನ್ನೂ 2 ಅವರ್ಸ್ ಅಷ್ಟು ಧರ್ಮಸ್ಥಳದಲ್ಲಿ ಆಗಿರೋದು. ಎಲ್ಲೋ ಒಂದು 6-7 ಅವರ್ಸ್ ಆಯ್ತೇನೋ ಬಂದು ಅನ್ನೋ ಥರ ಫೀಲ್. ಬಟ್ಟು ಅದೇನೋ ಗೊತ್ತಿಲ್ಲ, ತುಂಬ ಖುಷಿ ಆಗ್ತಿದೆ ಅಷ್ಟೇ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ ಅಂತ ತೋರಿಸ್ತೀನಿ. ಏನು ಗೊತ್ತಾ, ಇವಾಗ ನಾವು ಎಲ್ಲಿದ್ದೀವಿ ಅಂದರೆ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿಂದ ಗಂಟೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ನಾವು ಇಲ್ಲಿಗೆ ಬರೋ ಅಷ್ಟರಲ್ಲಿ ಕತ್ಲಾಗ ಹೋಗ್ಬಿಟ್ಟಿದ್ವಿ ಗೈಸ್. ಏನೂ ಮಾಡೋಕ್ಕಾಗಲಿಲ್ಲ. ಅಲ್ಲೂ
ಇದ್ದಾನೆ ಅಷ್ಟೇ. ಇವಾಗ ಅಲ್ಲಿ ಹೊಟ್ಟೆ ಇದೆ, ಹೊಟ್ಟೆ ರೈಡ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಫುಲ್ ತೊಯ್ದ್ಬಿಟ್ಟಿದ್ದೀವಿ ಬೀಚಲ್ಲಿ ಆಡಿ. ಸೊ ಇವಾಗ ಹೋಗ್ಬಿಟ್ಟು ಹೊಟ್ಟೆ ರೈಡ್ ಮಾಡೋಣ. ಏನು ಗೊತ್ತಾ, ಇವಾಗ ಮಲ್ಪೆ ಇದ್ದೀವಿ. ನನಗೇನೋ ಒಂದು ಡೇರ್ ಚಾಲೆಂಜ್ ಕೊಡ್ತಾಳಂತೆ ಲಾವಣ್ಯ. ಏನು ಡೇರ್ ಚಾಲೆಂಜ್ ಅಂತ ಕೇಳೋಣ. ಸ್ವಲ್ಪ ಜೋರ ಮಾತಾಡು, ಗಾಡಿ ಸೌಂಡ್ ಇದೆ. ಹೇಗೆ ಗೊತ್ತಾ ಗೈಸ್, ನಮ್ಮ ಮೇಘಾಗೆ ಇವತ್ತೊಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. ಏನಿಲ್ಲ, ಸಿಂಪಲ್. ಅಲ್ಲೊಂದು ಪಾಪು ಕೂತಿದೆ, ಚಿಕ್ಕ ಪಾಪು. ಆ ಪಾಪುನ ಇವಳು ಹೋಗ್ಬಿಟ್ಟು ಜಸ್ಟ್ ಮಾತಾಡ್ಸ್ಕೊಂಡು ಬರ್ಬೇಕಷ್ಟೇ. ಮಾತಾಡ್ಸ್ಕೊಂಡು ಬರ್ಬೇಕು. ಎತ್ಕೊಂಡು ಬರ್ತೀವಿ. ಓಕೆ, ಚಾಲೆಂಜ್ ಅಕ್ಸೆಪ್ಟೆಡ್ ಗೈಸ್. ಇಷ್ಟೇ ಈಸಿ ಇದೆ, ಮಾಡ್ಲಿಲ್ದಂಗೆ ಇರ್ತೀನ. ಅವ್ರಿಗೆ ಇಂಥ ಟೈಮಲ್ಲಿ ಬಂತಲ್ಲ. ಕಟ್ಬಿಟ್ವಿ, ಈಸಿ ಇದು. ಫೈನಲಿ ನಾನು ವಿನ್ನದೆ. ಹಾಯ್ ಅಣ್ಣ, ಹಿಂಗೇನು ಹಾಯ್ ಅಣ್ಣ. ಗೈಸ್ ಫೈನಲಿ ನಾನು ವಿನ್ನದೆ. ಪಪ್ಪಿ ಕೊಡೋಣ, ಪಪ್ಪಿ ಕೊಡ. ಗೊತ್ತಾ, ನಿನ್ನೆ ನಾವು ಮನೆಗೆ ಹೋಗ್ಬೇಕು ಅಂದ್ಕೊಂಡಿಲ್ಲ, ಉಡುಪಿಲಿ ಅಷ್ಟೇ ಆಗಿದ್ವಿ. ಸೊ ಮಲ್ಪೆ ಬೀಚಿಗೆ ಕರೆಕ್ಟ್ ಟೈಮಿಗೆ ಬಂದು ಇವಾಗ ಕಾರಣ ಇವಾಗ ಬೆಳಗ್ಗೆ ಎದ್ದು ಮಲ್ಪೆ ಬೀಚಿಗೆ ಬಂದಿದ್ದೀವಿ. ಗಾಯ್ಸ್ ಸಖತ್ತಾಗಿದೆ. ಹೋಗಿ ಏನೇನು ಮಾಡ್ತೀವಿ ಅಂತ ತೋರಿಸ್ತೀವಿ. ತುಂಬ ಗಾಳಿ ಇದೆ, ಐ ಡೋಂಟ್ ನೋ ವಾಯ್ಸ್ ಕೇಳಿಸ್ತಾ ಇದ್ದಾನೆ ಇಲ್ಲ. ಸೊ ಅಲ್ಲ ಹೋಗ್ಬಿಟ್ಟು ಏನೇನು ಆಡ್ತೀವಿ ಅಂತ ತೋರಿಸ್ತೀವಿ. ನಾನು ವರ್ಷ ಲಾವಿ ಬಂದಿದ್ದೀನಿ. ನಿನ್ನೆ ಮಲ್ಪೆ ಬೀಚಲ್ಲೇ ನಾನು ಬ್ಲಾಗ್ ಸ್ಟಾಪ್ ಮಾಡಿಬಿಟ್ಟೆ, ಯಾಕೆಂದರೆ ನಂದು ಸ್ಟೋರೇಜ್ ಫುಲ್ ಹೋಗ್ಬಿಟ್ಟಿತ್ತು. ಅದಾದಮೇಲೆ ಚಾರ್ಜು ಇರಲಿಲ್ಲ, ಸುಸ್ತಾಗ್ಬಿಟ್ಟಿತ್ತು. ಅಲ್ಲಿಂದ ಸಂಜೆ ಮನೆಗೆ ಬಂದು ರೆಸ್ಟ್ ಮಾಡಿ ಏನು ಗ್ಯಾಪೇ ಇಲ್ಲ. ನೆಕ್ಸ್ಟ್ ಡೇ ಇಂಟರ್ನಲ್ಸ್ ಇತ್ತು. ಇಂಟರ್ನಲ್ಸ್ ಮುಗಿಸ್ಕೊಂಡು ಇವತ್ತು ಕಾಲೇಜಲ್ಲಿ ಈಗ ಮಾತಾಡ್ತಾ ಇದ್ದೀನಿ. ಇಂಟರ್ನಲ್ಸ್ ಮಾತ್ರ ಮಸ್ತಾಗಿ ಕಲಿಸೋದು. ಏನು ಓದಿದ್ನೋ, ಏನು ಬಿಟ್ನೋ, ಏನು ಬರುತ್ತೋ ದೇವರಿಗೆ ಗೊತ್ತು. ಬಟ್ ಚೆನ್ನಾಗಿ ಬರೆದು ಬಂದಿದ್ದೀನಿ. ಯಾವಾಗಲೂ ಓದಿದಾಗೆ ಅಷ್ಟು ಚೆನ್ನಾಗಿ ಬರೀತಿರ್ಲಿಲ್ಲ. ಈ ಸತಿ ಏನು ಓದಿಲ್ದಿರೇ ಚೆನ್ನಾಗಿ ಬರೆದು ಬಂದಿದ್ದೀನಿ. ಆಮೇಲೆ ಮತ್ತೆ ಏನಂದರೆ ನಾನು ಮಾತ್ರ ಟ್ರಿಪ್ನ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದೆ. ಐ ಥಿಂಕ್ ನಮಗೆ ಈ ವ್ಲಾಗ್ ನಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಯಾಕೆ ಅಂತಂದರೆ ಸುಮ್ಮನೆ ಡೇರ್ ಚಾಲೆಂಜಸ್ಸು ಅದೆಲ್ಲ ಅಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಇತ್ತು. ಮತ್ತು ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಟ್ರಿಪ್ಗೆ ಹೋಗೋದಿದ್ರೆ ಹೋಗಿ ಬರ್ರಿ. ವೆದರ್ ಮಾತ್ರ ಅಲ್ಟಿಮೇಟ್ ಇದೆ, ತುಂಬ ಚೆನ್ನಾಗಿದೆ. ನಾನಂತೂ ತುಂಬ ಎಂಜಾಯ್ ಮಾಡಿದ್ದೀನಿ. ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಮಿಸ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಮತ್ತು ಇನ್ನೊಂದು ವ್ಲಾಗ್ ಮುಖಾಂತರ ಬರ್ತೀನಿ. ನೆಕ್ಸ್ಟ್ ಬರೋದು ಫ್ರೆಶರ್ಸ್ ಡೇ ವ್ಲಾಗ್. ಮಾಡೋದು ಬೇಡ ಅಂದ್ಕೊಂಡಿದ್ದೀನಿ, ನೋಡೋಣ. ಓಕೆನಾ? ಲಾಟ್ಸ್ ಆಫ್ ಲವ್. ಬಾಯ್.